ಅಣ್ಣ ನಮಸ್ಕಾರ. ಹಾಂ ನಿಮ್ಮ ಹೆಸರಣ್ಣ? ನಾಗದೇವಪ್ಪ ಅಂತ. ನಾಗದೇವಪ್ಪ. ಊರ ಹೆಸರು? ಬಸಾಪುರ ಜಿಲ್ಲೆ? ಬಳ್ಳಾರಿ ಜಿಲ್ಲಾ. ಹಾಂ. ತಾಲೂಕು? ಸಂಡೂರು ತಾಲೂಕು. ಸಂಡೂರು ತಾಲೂಕು ಬರುತ್ತಾ? ಇದು ಬಸಾಪುರ ಗ್ರಾಮ. ಬಸಾಪುರ ಗ್ರಾಮ. ಸರಿ ಆಯಿತು. ನೀವು ಸರ್ಪನಲ್ಲಿ ಯಾವ ತಳಿ ಹಾಕಿದ್ದೀರಾ? ಸರ್ಪನಲ್ಲಿ ಹಾಂ 102 ಹಾಂ. ತಳಿ ಹಾಕಿವೆ. ಆಮೇಲೆ ಇವು 50 531. 530 ಹಾಂ ಹಾಕಿದ್ವಿ ಅಣ್ಣ. 531 ಅದು. 531 ಹಾಕಿದ್ವಿ. ಓಕೆ. ನಿಮಗೆ ಹೆಂಗೆ ಅನ್ಸುತ್ತೆ ಅಣ್ಣ? 102 ನೋಡಿದರೆ ಹೆಂಗೆ ಅನ್ಸುತ್ತೆ? ಬೇರೆ ಬ್ಯಾಡಿಗೆ ವೆರೈಟಿ ಹಾಕಿರ್ತೀರಾ? ಬೇಸ್ ಚೆನ್ನಾಗಿ ಬಂದವ ಬೇಸ್ ಬಂದವ. ನಿಮಗೆ ಕಲರ್ನಾಗಲಿ ಆಮೇಲೆ ಮಾರ್ಕೆಟ್ ರೇಟು ಗೀಟ್ ಎಲ್ಲ ಬೇಸ್ ಅದಾವ. ಇವು ರಿಂಗ್ ಸುದ ಬೇಸ್ ಆತ. ರಿಂಗ್ ಚೆನ್ನಾಗಾಗ್ಯಾವ? ಅಡಿಕೆ ಕಲರ್ ಬರ್ತವೆ. ಕಾಯಿ ಸುದಾಗೆ ಅಡಿಕೆ ಕಲರ್ ಬರ್ತೈತೆ. ನಿಮಗೆ ಯಾರು ಹೇಳಿದ್ರಿ ಈ ತಳಿ ಹಾಕ್ಬೇಕಂತೇಳಿ? ಯಾರಾದರೂ ಹೇಳಿದ್ರಾ? ರೆಡ್ಡಿ ಹಾಕಿದ್ದು ನೀವೆಲ್ಲನ ಹಾಕಿದ್ದವ್ರು ನೋಡಿ ಹಾಕ್ತಾ ಇದ್ದೀರಾ ಇಲ್ಲ ಫಸ್ಟ್ ಟೈಮ್ ಹಾಕ್ತಾ ಇದ್ದೀರಾ? ಟೈಮ್ ಹಾಕಿ ರೆಡ್ಡಿ ಹೇಳಿದ್ದು. ಹೌದಾ? ಎಷ್ಟು ಎಕರೆ ಹಾಕಿರಾ? ಇವಾಗ ಸುಮಾರು 1 ಎಕರೆ ಹಾಕಿವಿ ಅಷ್ಟೇ. 1 ಎಕರೆ ಹಾಕಿರಾ? 1 ಎಕರೆಗೆ ನಿಮಗೆ ಎಷ್ಟು ಇಳುವರಿ ಬಂದಿದೆ? ಒಂದು 15 ಕ್ವಿಂಟಲ್ ಮಾಡ್ತೀವಿ. 15 ಕ್ವಿಂಟಲ್ ಬಂದೈತೆ. ರೇಟ್ ಏನು ಸಿಕ್ಕಿರ್ಬೇಕು ನಿಮಗೆ? ರೇಟ್ ಇವಾಗ ಬ್ಯಾಡಿಗೆ ಮಾರ್ಕೆಟ್ ಎಷ್ಟು ನಡೀತಾನೆ? 50. ಹಾಂ 51 52. ಹಾಂ. ಇವಾಗ ಇದು ಏನು ತೆಗೆದಿರಲ್ಲ ಒಂದು 4 ಕ್ವಿಂಟಲ್ ಬರ್ತೈತೆ ಅಂತ ಇದ್ದೀರಾ? 4 ಕ್ವಿಂಟಲ್ ಬರ್ತೈತೆ. ಹಾಂ. ಇದು ಏನು ರೇಟ್ ಸಿಗ್ಬೋದು ನಿಮಗೆ? ಏನು ಅನಿಸ್ತೈತೆ ನಿಮಗೆ? ರೇಟ್ ಸಿಗ್ಬೇಕಲ್ಲ, ಸಿಗ್ಬೋದ ಅನ್ಸುತ್ತೆ. ರೇಟ್ ಸಿಗ್ತೈತೆ ಅನ್ಸುತ್ತಾ? ಆಮೇಲೆ ಇದ್ರ ಬಗ್ಗೆ ಏನು ಅಂತೀರಾ ನೀವು? 531 ಹೆಂಗಿದೆ ನಿಮಗೆ? ಇವು ಪರಲ್ಲ ಬೇಸ್ ಬಂದವ. ಹಾಂ ಬೆಳೆ ಬೇಸ್ ಬಂದವ. ಹಾಂ. ಸುತ್ತ ಇವು ಜಂಪ್ ಬರ್ತಾವ. ಕಾಯಿ ಉದ್ದ ಬರ್ತಾವ? ಉದ್ದ ಬರ್ತಾವ. ಕಾಯಿ ಸುತ್ತ ಬರಲ್ಲ. ಓಕೆ. ಆಮೇಲೆ ಇಳುವರಿ ಏನಾದರೂ ಹೇಳೋಕ್ಕಾಗುತ್ತಾ ನಿಮಗೆ? ಇಳುವರಿ ಸುತ್ತ ಬರಲ್ಲ. ಬೇಸ್ ಬಂದವ. ಪರವಾಗಿಲ್ಲ ಅಂತಲ್ಲ, ನಿಮಗೆ ಅಂದಾಜು ನಿಮಗೆ ಎಷ್ಟು ಬಂದೈತೆ? ಯಾಕಂದರೆ ನೀವು ಹಸೆಕಾಯಿ ಮಾರಿನಿ ಅಂತ ಅಂತೀರಲ್ಲ? ಇಲ್ಲ, ಹಸೆಕಾಯಿ ಮಾರಿದ ಸುತ್ತಾಗ ಹಾಂ. ಅವು ಇಲ್ಲ, ಅದು ಸ್ವಲ್ಪ ಒಂದು ಎಕರೆ ಜಾಸ್ತಿ 1 ಎಕರೆ ಇಟ್ಟರೆ ಜಾಸ್ತಿ ಬರ್ತಾವೆ. 1 ಎಕರೆ ಏನಿಲ್ಲ ಅಂದ್ರೆ 20 ಕ್ವಿಂಟಲ್ ಬರ್ತಾವೆ. 20 ಕ್ವಿಂಟಲ್ವರೆಗೆ ಬಂದೈತೆ. ಓಕೆ. ಸರಿ, ಥ್ಯಾಂಕ್ಸ್ ಅಣ್ಣ.